ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಬಹುತೇಕ ಕೃಷಿಕರಿಗೆ ಒಂದು ನಂಬಿಕೆ ಏನಂತ ಹೇಳಿದರೆ, ಅಡಿಕೆ ತೋಟದ ಒಳಗಡೆ ಯಾವುದೇ ಗಿಡ ನೆಟ್ಟರೂ ಕೂಡ ಅದು ಮಣ್ಣಿನಲ್ಲಿರುವಂತಹ ಗೊಬ್ಬರದ ಅಂಶವನ್ನು ತಿಂತದೆ ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ಆ ವಿಷಯ ಹೌದಾ, ನಮ್ಮ ತೋಟದೊಳಗಡೆ ಕಳೆ ಅಥವಾ ಯಾವುದಾದ್ರೂ ಗಿಡಗಳನ್ನು ನೆಟ್ಟರೆ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳನ್ನು ಅದು ಹೀರ್ತದ ಅಂತ ನೋಡೋಣ. ಈ ತೋಟದಲ್ಲಿ ನೀವು ಸುತ್ತಲೂ ತೋರಿಸ್ತೇನೆ. ಅಡಿಕೆ ಗಿಡವೊಂದನ್ನು ಬಿಟ್ಟು ಬೇರೆ ಯಾವುದೇ ಗಿಡಗಳಿಲ್ಲ ನೋಡಿ. ಸಂಪೂರ್ಣವಾಗಿ ಅಡಿಕೆ ಗಿಡ ಮಾತ್ರ ಇದೆ. ಅಷ್ಟೇ ಅಲ್ಲದೆ ಹೆಚ್ಚಿನ ಎಲ್ಲ ಜಾಗದಲ್ಲೂ ಇವರು ಕಳೆಯನ್ನು ತೆಗೆದಿದ್ದಾರೆ. ಕೆಲವು ಕಡೆ ಇನ್ನು ತೆಗಿಲಿಕ್ಕೆ ಬಾಕಿ ಇದೆ, ಅದು ತೆಗಿತಲಿದ್ದಾರೆ. ನಾವು ಇಲ್ಲಿ ನೋಡೋಣ ಈ ಜಾಗದಲ್ಲಿರುವಂಥ ಮಣ್ಣು ಹೇಗಿದೆ ಅಂತ. ಅಂದರೆ ಇಲ್ಲಿ ಪದೇ ಪದೇ ಕಳೆ ತೆಗಿತಾ ಇದ್ದಾರೆ, ಅಲ್ಲದೆ ಬೇರೆ ಯಾವುದೇ ಗಿಡಗಳನ್ನು ನೆಟ್ಟಿಲ್ಲ. ಹಾಗಾಗಿ ಇಲ್ಲಿ ಒಳ್ಳೆಯ ಮಣ್ಣಿರಬೇಕು. ನಮ್ಮ ಲೆಕ್ಕಾಚಾರದಲ್ಲಿ, ನಮ್ಮ ಕೃಷಿಕರ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ಒಳ್ಳೆಯ ಮಣ್ಣಿರಬೇಕು. ಮತ್ತು ಗಿಡದಲ್ಲಿ ಒಳ್ಳೆಯ ಇಳುವರಿ ಕೂಡ ಬರಬೇಕು. ಯಾಕಂತ ಹೇಳಿದರೆ ನಾವು ಕಳೆ ತೆಗೆಯುವುದು ಅದಕ್ಕೆ ಅಲ್ವಾ, ಗಿಡ ನೆಡದೆ ಇರುವುದು ಅದಕ್ಕೆ ಅಲ್ವಾ. ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಿರ್ತದೆ ಗಿಡ ಕಳೆಯನ್ನು ತೆಗೆದ್ರೆ ಅಂತ. ಹಾಗಾಗಿ ಇಳುವರಿ ಕೂಡ ಹೆಚ್ಚಿರಬೇಕು. ನೋಡೋಣ ಎರಡನ್ನು ನೋಡಿ. ಇಲ್ಲಿರೋ ಮಣ್ಣನ್ನು ಗಮನಿಸಿ ನೀವು. ಕಳೆಯೆಲ್ಲ ಹೋಗಿ ಎಷ್ಟು ಸ್ವಚ್ಛವಾಗಿದೆ ಅಂತ ನೋಡಿ. ಇಲ್ಲಿ ನೀವು ಮಣ್ಣನ್ನು ಗಮನಿಸಿದರೆ ಕಾಣಬಹುದು, ಬಿಸಿಲೆಲ್ಲ ಬಿದ್ದು ಎಲ್ಲ ಒಣಗಿ ಹೋಗಿದೆ. ಯಾವುದೇ ರೀತಿಯ ಗೊಬ್ಬರದ ಅಂಶ ಇಲ್ಲಿ, ಹ್ಯೂಮಸ್ ಅಂಶ, ಗೊಬ್ಬರದ ಅಂಶ ಇಲ್ಲಿ ಕಾಣ್ತಾ ಇಲ್ಲ. ಎರೆಹುಳಗಳಂತೂ ಇಲ್ಲವೇ ಇಲ್ಲ, ಎಲ್ಲ ಜೀವಿಗಳು ಯಾವುದೂ ಇಲ್ಲ. ಅಷ್ಟೇ ಅಲ್ಲದೆ ಕಲ್ಲಿನಂಥ ರಚನೆ ಆಗಿದೆ ನೋಡಿ. ಸಂಪೂರ್ಣ ಇಡೀ ಮಣ್ಣು ಕಲ್ಲಿನಂಥ ರಚನೆ ಹೊಂದಿದೆ. ಅಷ್ಟು ಹಾರ್ಡಾಗಿದೆ, ಗಟ್ಟಿಯಾಗಿದೆ. ಆದರೆ ಇರಲಿ, ನಾವು ಇನ್ನು ಇಳುವರಿಯನ್ನು ನೋಡೋಣ. ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಕಡೆ ಎಲ್ಲ ಒಂದೊಂದು ಕೊಯ್ಲಾಗಿದೆ ಅಷ್ಟೇ. ಇನ್ನು ಬಹುತೇಕ ಅಡಿಕೆ ಮರದಲ್ಲಿ ಇರಬೇಕು. ಆದರೆ ಈ ಅಡಿಕೆ ತೋಟವನ್ನು ನೋಡೋಣ ನೋಡಿ. ಯಾವುದೇ ಅಡಿಕೆ ಗಿಡವನ್ನು ನೋಡಿದರೂ ಇಳುವರಿ ಇಲ್ಲ. ಕೇವಲ ಒಂದೇ ಕೊಯ್ಲಿನಲ್ಲಿ ಎಲ್ಲವೂ ಖಾಲಿಯಾಗಿದೆ ನೋಡಿ. ಎಲ್ಲಿ ಕೂಡ ನಿಮಗೆ ಒಂದೇ ಒಂದು ಗೊನೆ ಕಾಣಲಿಕ್ಕೆ ಸಿಗುವುದಿಲ್ಲ ನೋಡಿ. ಹಾಗಾದರೆ ಈಗ ಹೇಳಿ, ನಮ್ಮ ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಏನು ಪ್ರಯೋಜನ ಆಯಿತು ಅಂತ. ಇಲ್ಲಿ ಯಾವುದೇ ಬೇರೆ ಗಿಡಗಳಿಲ್ಲ, ಕೇವಲ ಅಡಿಕೆ ಗಿಡ ಮಾತ್ರ ಇರೋದು. ಕಳೆ ಕೂಡ ಇಲ್ಲ, ಸ್ವಚ್ಛ ಮಾಡಿ ಇಟ್ಟಿದ್ದಾರೆ. ಮೇಲೆ ನೋಡಿದ್ರೂ ಹಾಗೆಯೇ ಎಲ್ಲವೂ ಸ್ವಚ್ಛ ಆಗಿದೆ. ಹೀಗೆ ಇರಬೇಕಾ ಅಥವಾ ಬನ್ನಿ ಇನ್ನೊಂದು ತೋಟ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಇದು ಇನ್ನೊಂದು ತೋಟ. ಇಲ್ಲಿ ಅಡಿಕೆ ತೋಟವನ್ನು ನೋಡಿ, ಎಲ್ಲ ರೀತಿಯ ಗಿಡಗಳಿದೆ ನೋಡಿ. ನೋಡಿ ಕೆಸು ಕೂಡ ಇದೆ ನೋಡಿ. ನೀವು ಯಾವ ಕಡೆ ನೋಡಿದ್ರೂ ಕೂಡ ಬೇರೆ ಬೇರೆ ರೀತಿಯ ಗಿಡಗಳಿದೆ. ನಿಮ್ಮ ಲೆಕ್ಕಾಚಾರದಲ್ಲಿ ಈ ಮಣ್ಣಿನಲ್ಲಿ ಯಾವುದೇ ಫಲವತ್ತತೆ ಇರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಇಲ್ಲಿರುವಂಥ ನೆಟ್ಟ ಬೇರೆ ಬೇರೆ ಗಿಡಗಳೆಲ್ಲ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನೆಲ್ಲ ತಿಂದು ಮುಗಿಸಿರಬೇಕು. ಹಾಗೆಯೇ ಈ ತೋಟದಲ್ಲಿರುವ ಕಳೆಗಳನ್ನು ನೋಡಿ, ನೆಲದಲ್ಲಿರುವಂಥ ಕಳೆಗಳು ಸಂಪೂರ್ಣವಾಗಿ ನಿಮಗೆ ಹಸಿರು ಕಾಣ್ತದೆ. ಯಾವುದೇ ಕಳೆಯನ್ನು ತೆಗೆದಿಲ್ಲ. ಮಣ್ಣಿಗೆ ಒಂದು ರಕ್ಷಣಾ ಕವಚವಾಗಿದೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯ ಗಿಡಗಳು ಕೂಡ ಇದೆ. ಲೆಕ್ಕಾಚಾರದಲ್ಲಿ ತೋಟದಲ್ಲಿರುವಂತಹ ಮಣ್ಣು ಬರಡಾಗಿರಬೇಕು. ಹೌದಾ ಅಲ್ವಾ ಅಂತ ನೋಡೋಣ. ಈಗ ಸ್ವಚ್ಛ ಮಾಡಿದ ತೋಟವನ್ನು ನೋಡಿದ್ದೇವೆ. ಈಗ ಇನ್ನು ಈ ರೀತಿ ಬೇರೆ ಬೇರೆ ಗಿಡಗಳನ್ನು ಬೆಳೆಸಿದಂಥ ತೋಟದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಮಣ್ಣಿನ ರಚನೆ ಹೇಗಿದೆ ಅಂತ ನೋಡೋಣ ನೋಡಿ ಸ್ನೇಹಿತರೆ. ನಾನು ಇಲ್ಲಿ ಸಂಪೂರ್ಣವಾಗಿ ಕಳೆ ಇರುವಂತಹ ಜಾಗವನ್ನು ಆರಿಸಿಕೊಂಡಿದ್ದೇನೆ. ಈ ಜಾಗವನ್ನೊಮ್ಮೆ ನೋಡೋಣ, ಎಲ್ಲಿ ಮಣ್ಣು ಬರಡಾಗಿದೆ, ಏನು ಕತೆ ಅಂತ ನೋಡೋಣ ನೋಡಿ. ಎರೆಹುಳಗದ ಹಿಕ್ಕೆಗಳ ರಾಶಿ ನೋಡಿ. ಸಂಪೂರ್ಣವಾಗಿ ಎರೆಹುಳಗಳ ಹಿಕ್ಕೆ ನೋಡಿ. ಎಷ್ಟು ರೀತಿಯಲ್ಲಿ ಗೊಬ್ಬರ ಇದೆ ಅಂತ ನೋಡಿ. ಇನ್ನು ಈ ಮಣ್ಣು ಗಟ್ಟಿಯಾಗಿದೆ ಅಂತ ನೋಡೋಣ. ಇದು ನನ್ನ ಬೆರಳು ನೋಡಿ. ನೋಡಿ ಸಂಪೂರ್ಣ ಇಷ್ಟು ಮಣ್ಣಿನ ಒಳಗೆ ಹೋಗಿದೆ ನನ್ನ ಕೈ ಬೆರಳು. ಅಂದರೆ ಇಲ್ಲಿರುವ ಮಣ್ಣು ಎಷ್ಟು ಮೃದುವಾಗಿದೆ ಅಂತ ಅದರ ಅರ್ಥ. ಹೀಗಿರುವಾಗ ಏನಾಗ್ತದೆ ಅಂತ ಹೇಳಿದರೆ, ಮಣ್ಣು ಮೃದುವಾಗಿದ್ದರೆ, ಮಣ್ಣು ಮೃದು ಯಾಕೆ ಆಗಿದೆ ಅಂತ ಹೇಳಿದರೆ, ಈ ಭೂಮಿಯಲ್ಲಿರುವಂಥ ಜೀವಿಗಳು ಮಣ್ಣಿನ ಒಳಗಡೆ ಸೇರಿಕೊಂಡು ಸಂತಾನಾಭಿವೃದ್ಧಿಯನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇರ್ತದೆ.
ಹಾಗಿರುವಾಗ ಮಣ್ಣಿನ ಒಳಗಡೆ ರಂಧ್ರಗಳು ಉತ್ಪತ್ತಿ ಆಗ್ತದೆ, ಹಾಗಾಗಿ ಮಣ್ಣು ಮೃದುವಾಗಿರ್ತದೆ. ಇದರಿಂದ ಅಡಿಕೆ ಗಿಡಗಳಿಗೆ ಏನು ಲಾಭ ಆಗ್ತದೆ ಅಂತ ಹೇಳಿದರೆ, ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಅದರ ಹಿಕ್ಕಿಗಳಿಂದ ಸಿಗ್ತದೆ. ಅಷ್ಟೇ ಅಲ್ಲದೆ ಬೇರುಗಳು ಸರಾಗವಾಗಿ ಬೆಳವಣಿಗೆ ಆಗಲಿಕ್ಕೆ, ನಾವು ಗಟ್ಟಿಯಾದ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ಅಡಿಕೆ ಗಿಡದ ಬೇರುಗಳ ಬೆಳವಣಿಗೆ ಆಗಿಯೇ ಇರುವುದಿಲ್ಲ. ಆದರೆ ಈ ಮೃದು ಮಣ್ಣಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅಡಿಕೆ ಮರದ ಬೇರುಗಳು ಬಹು ಬೇಗನೆ ಬೆಳೆಯುತ್ತದೆ, ಬೇರುಗಳ ಸಂಖ್ಯೆ ಅತಿ ಹೆಚ್ಚಾಗಿರ್ತದೆ. ಹಾಗಿರುವಾಗ ಮಾತ್ರ ನಮಗೆ ಅಡಿಕೆಗೆ ತೋಟದಲ್ಲಿ ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೋದು. ಆಗ ನೋಡಿದ ತೋಟದಲ್ಲಿ ಕೇವಲ ಒಂದೇ ಕೊಯ್ಲಿನಲ್ಲಿ ಎಲ್ಲ ಅಡಿಕೆಗಳು ಖಾಲಿಯಾಗಿದೆ. ಆದರೆ ನೋಡಿ, ಈ ತೋಟದಲ್ಲಿ ಇನ್ನೂ ಕೂಡ ಅಡಿಕೆ ಹಾಗೆಯೇ ಇದೆ. ನೋಡಿ ನೋಡಿ, ಯಾವ ಗಿಡವನ್ನು ನೋಡಿದ್ರೂ ಅಡಿಕೆ ಇಳುವರಿ ಇನ್ನೂ ಕೊಯ್ಲು ಬಾಕಿ ಇದೆ. ತುಂಬ ಅಡಿಕೆ ಇದೆ ಇನ್ನೂ ಕೂಡ ನೋಡಿ. ಹಾಗಾದರೆ ನಾವು ಬೇರೆ ಬೇರೆ ಗಿಡಗಳನ್ನು ನೆಟ್ಟ ಕಾರಣ ಇಲ್ಲಿರುವ ಪೋಷಕಾಂಶಗಳು ಖಾಲಿಯಾಗಿದ್ದರೆ ಹೀಗೆ ಅಡಿಕೆಯಲ್ಲಿ ಇಳುವರಿ ಬರ್ತಿತ್ತಾ? ನೀವೇ ಹೇಳಿ. ನೋಡಿ ಎಷ್ಟು ವಿಧದ ಗಿಡಗಳಿದೆ ಅಂತ ಹೇಳಿದರೆ, ಪ್ರತಿ ಜಾಗದಲ್ಲೂ ನೋಡಿ, ಇಲ್ಲಿರುವಂಥ ಒಂದು ಏಲಕ್ಕಿ ಗಿಡ ನೆಟ್ಟಿದೆ ನೋಡಿ. ಇಲ್ಲಿರುವ ಗೊಬ್ಬರ ನೋಡಿ, ಎಷ್ಟು ಗೊಬ್ಬರ ಆಗಿದೆ ಅಂತ ನೋಡಿ, ಗಮನಿಸ್ಬೋದು ನೀವು. ತ್ಯಾಜ್ಯಗಳಿಂದ ನೋಡಿ ಯಾವುದೆಲ್ಲ ಗಿಡ ಇದೆ ಅಂತೇಳಿ. ಅಲ್ಲಿ ಏಲಕ್ಕಿ ಇದೆ, ಇಲ್ಲಿ ಕಾಫಿ ಗಿಡ ಇದೆ, ಇಲ್ಲಿ ಪುನಃ ಬಾಳೆ ಇದೆ ನೋಡಿ, ಇಲ್ಲಿ ಕೊಕ್ಕೋ ಇದೆ, ಹಾಗೆಯೇ ಇಲ್ಲಿ ಪುನಃ ಕಾಫಿ ಗಿಡ ಇದೆ. ಅಷ್ಟೇ ಅಲ್ಲದೆ ಈ ಬಾಳೆಯಿಂದ ನಮಗೆ ಮಣ್ಣಿಗೆ ಬೇಕಾಗಿರುವಂಥ ಪೊಟ್ಯಾಷಿಯಂ ಅಂಶ ಎಲ್ಲ ಸಿಗ್ತದೆ ಸ್ನೇಹಿತರೆ. ನೋಡಿ, ಬಾಳೆಯ ಕಂದುಗಳು ಬರ್ತದೆ ನೋಡಿ. ನೋಡಿ ಇಲ್ಲಿ ನಾನು ಕಡ್ದು ಹಾಕಿದ್ದೇನೆ ನೋಡಿ. ಹೆಚ್ಚುವರಿ ಕಂದು ಬಂದರೆ ನಾವು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಕಂದುಗಳು ಬರುವಾಗೇ ಅದು ಚಿಕ್ಕದಿರುವಾಗಲೇ ಕಡ್ದು ತೆಗೀತಾರೆ, ಇಲ್ಲ ಅದಕ್ಕೆ ತುಳಿದು ಅದನ್ನು ನಾಶ ಮಾಡ್ತಾರೆ. ಆದರೆ ನಾವೊಂದು ನಿರ್ದಿಷ್ಟ ಬೆಳವಣಿಗೆ ಆಗಿ ನಾವು ಕಡಿದ್ರೆ ನೋಡಿ, ಮಣ್ಣಿಗೆ ಬೇಕಾದ ಗೊಬ್ಬರ ಆಗ್ತದೆ ನೋಡಿ. ಇಲ್ಲೆಲ್ಲ ನಾನು ಬಾಳೆ ಕಂದುಗಳನ್ನು ಕತ್ತರಿಸಿ ಹಾಕಿದ್ದೀನಿ ನೋಡಿ. ನಾವು ಕೇವಲ ಒಂದು ಬಾಳೆ ಗಿಡವನ್ನು ಬಿಟ್ಟರೆ ಒಂದು ಚೆನ್ನಾಗಿ ಗೊನೆಯು ಬರ್ತದೆ ನಮಗೆ ನೋಡಿ. ಇದು ಎರೆಹುಳಗಳಿಗೆ ಒಳ್ಳೆಯ ಆಹಾರ ಈ ಬಾಳೆಯ ಕಂದುಗಳೆಲ್ಲ ನೋಡಿ. ಅಲ್ಲಿ ಹಾಕಿದ್ದೇನೆ ನೋಡಿ, ನೋಡಿ ಅಲ್ಲಿ ಹಾಕಿದ್ದೇನೆ ನೋಡಿ, ಕಡ್ದು ಹಾಕಿದ್ದೇನೆ ನೋಡಿ. ನಾವು 1-2 ಕಂದುಗಳನ್ನು ಬಿಟ್ಟರೆ ಅದು ಬಲಿಷ್ಠವಾಗಿ ಸ್ವಲ್ಪ ಬೆಳೆಯುತ್ತದೆ. ಆ ಸಮಯದಲ್ಲಿ ಅದನ್ನು ಕಡ್ದು ನಾವು ಭೂಮಿಗೆ ಹಾಕಿಬಿಟ್ರೆ, ಬೇರೆ ಬೇರೆ ಜಾಗಕ್ಕೆ ಹಾಕಿಬಿಟ್ರೆ ನಮ್ಮ ಭೂಮಿಗೆ ಬೇಕಾದ ಪೊಟ್ಯಾಷಿಯಂ ಅಂಶವನ್ನೆಲ್ಲ ಅದು ಒದಗಿಸಿಕೊಡ್ತದೆ. ಈ ಗಿಡವನ್ನು ನೋಡಿ, ಅಡಿಕೆ ನೋಡಿ, ಇದರ ಪಕ್ಕನೇ ನೋಡಿ ಬಾಳೆ ನೋಡಿ ಹೇಗಿದೆ ಅಂತ. ಅಡಿಕೆ ಮರ ಇಲ್ಲಿದೆ ನೋಡಿ, ಬುಡ ಇಲ್ಲಿ ಸಾಲು ಸಾಲಾಗಿ ನಾನು ಬಾಳೆ, ಕೊಕ್ಕೋ, ಪುನಃ ಬಾಳೆ, ಪುನಃ ಕೊಕ್ಕೋ, ಯಾವ ಜಾಗವನ್ನು ನಾನು ಬಾಕಿ ಬಿಟ್ಟಿಲ್ಲ. ಎಲ್ಲ ಜಾಗದಲ್ಲೂ ನಾನು ಬೇರೆ ಬೇರೆ ಗಿಡಗಳನ್ನು ನೆಟ್ಟಿದ್ದೇನೆ ನೋಡಿ. ಹಾಗಾಗಿ ಇನ್ನೂ ಕೂಡ ಇಳುವರಿ ನನ್ನ ತೋಟದಲ್ಲಿ ಇದೆ ನೋಡಿ. ನೋಡಿ ಇದರಲ್ಲಿ ನೋಡಿ ಹೇಗಿದೆ ಅಂತ ನೋಡಿ. ಸ್ನೇಹಿತರೆ, ಇದು ಇಳುವರಿಯನ್ನು ಪಡೆಯುವ ಉದ್ದೇಶಕ್ಕಾಗಿ ನಾನು ತೋಟವನ್ನು ತೋರಿಸ್ತಾ ಇಲ್ಲ. ನಾವು ಯಾವುದೇ ಕೆಲಸವನ್ನು ಮಾಡದೆ ಕೇವಲ ಕಳೆ ಮತ್ತು ನಮಗೆ ಬೇಕಾದ ಉಪಯೋಗಕ್ಕೆ ಬರುವಂಥ ಗಿಡಗಳನ್ನು ನೆಟ್ಟು ನಮ್ಮ ಭೂಮಿಯನ್ನು ಫಲವತ್ತಾಗಿ ಮಾಡಬಹುದು. ನಾವು ಪದೇ ಪದೇ ಕಳೆಯನ್ನು ತೆಗೆದ್ರೆ ನಮ್ಮ ಭೂಮಿಯಲ್ಲಿರುವ ಎಲ್ಲ ಪೋಷಕಾಂಶಗಳು ಹೋಗಿ ಭೂಮಿ ಬರಡಾಗ್ತದೆ ಅಂತ ಒಂದು ಮಾಹಿತಿಯನ್ನು ತೋರಿಸಲಿಕ್ಕೆ ಮಾತ್ರ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ನುಗ್ಗೆ ಗಿಡ ನೆಟ್ಟಿದ್ದೇನೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಒಂದು ಕಾಯಿ ಬಿಟ್ಟದನ್ನು ನೋಡಿ, ಅಂಬಟೆಕಾಯಿ ಎಷ್ಟಿದೆ ಅಂತ ನೋಡಿ, ಎಷ್ಟು ಬಂದಿದೆ ಚೆನ್ನಾಗಿ. ಯಾವುದೇ ಗೊಬ್ಬರವನ್ನು ಕೊಡ್ತಾ ಇಲ್ಲ ನೋಡಿ. ಅದರ ಬುಡವನ್ನು ನೋಡಿ, ಕೇವಲ ಕಳೆಗಳಿಂದ ತುಂಬಿ ಹೋಗಿದೆ. ಈ ಹಳದಿ ಹೂವಿನ ಗಿಡ ಮತ್ತು ಹೀಗೆ ನೋಡಿ, ಕೇವಲ ನೆಟ್ಟು ಬಿಟ್ಟದನ್ನು ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ನೋಡಿ ಸ್ನೇಹಿತರೆ, ಇದೊಂದು ನೇರಳೆ ಹಣ್ಣಿನ ಗಿಡ ನೋಡಿ, ಈಗ ಹೂ ಬಿಟ್ಟಿದೆ ನೋಡಿ. ಇದು ನಮಗೆ ಒಂದು ನೋಡಲಿಕ್ಕೂ ಖುಷಿ. ಹೊಸ ಗಿಡಗಳಲ್ಲಿ ಹೊಸ ಫಲ ಕೊಟ್ಟಾಗ ನಮಗೆ ಒಂದು ನೋಡಲಿಕ್ಕೂ ಖುಷಿ ನೋಡಿ. ಇದೊಂದು ಪಪ್ಪಾಯ ಗಿಡ, ಇದು ಗಂಡು ಗಿಡ. ಇದರಲ್ಲಿ ಕೇವಲ ಹೂಗಳು ಮಾತ್ರ ಅರಳುತ್ತದೆ ಹೊರತು ಇದರಲ್ಲಿ ಯಾವುದೇ ರೀತಿಯ ಪಪ್ಪಾಯ ಆಗೋದಿಲ್ಲ. ಆದರೆ ನಮ್ಮ ಜೇನುಗಳಿಗೆ ಇದರಿಂದ ಒಳ್ಳೆಯ ಪರಾಗ ಮತ್ತು ಮಕರ ಸಿಗ್ತದೆ ನೋಡಿ. ಜೇನುಗಳನ್ನು ನೋಡಿ, ಇದನ್ನು ನಾವು ಕಡಿದು ತೆಗೆದ್ರೆ ನಮ್ಮ ಭೂಮಿಯಲ್ಲಿ
ಜೇನುಗಳ ಸಂತತಿ ಅಭಿವೃದ್ಧಿಯಾಗೋದು ಹೇಗೆ ನಮ್ಮ ತೋಟದಲ್ಲಿ ಜೇನುಗಳಿದ್ರೇ ಪರಾಗಸ್ಪರ್ಶ ಆಗೋದು, ಪರಾಗಸ್ಪರ್ಶ ಆದ್ರೇ ಇಳುವರಿ ಬರೋದು. ಹೀಗೆ ಒಂದಕ್ಕೊಂದು ಅದು ಕೆಲಸವನ್ನು ಮಾಡ್ತಾ ಹೋಗ್ತದೆ. ಹಾಗಾಗಿ ಸ್ನೇಹಿತರೆ ನೋಡಿ, ಇದೊಂದು ಬಾಳೆಗೊನೆಯನ್ನು ಕಡ್ದಿದ್ದೆ ನಾನು. ಆ ಗೊನೆಯ ಗಾತ್ರವನ್ನು ನೋಡಿದರೆ ಯಾವುದೇ ಗೊಬ್ಬರ ಹಾಕದೆ ಮಾಡಿದ್ದು ಅಂತ ಹೇಳಿದರೆ ನಂಬಲಿಕ್ಕಿಲ್ಲ. ಒಂದು ಕಾಯಿ ಕೂಡ 1 ಅಡಿಗಿಂತ ಜಾಸ್ತಿ ಉದ್ದನೂ ಇದೆ, ದಪ್ಪನೂ ಇದೆ. ನೋಡಿ ಎಷ್ಟು ವಿಷಮುಕ್ತವಾದ ಒಂದು ಆರೋಗ್ಯವಾದಂತಹ ಗೊನೆ ಸಿಕ್ಕಿದೆ ಅಂತ ನೋಡಿ. ನಮಗೆ ತಿನ್ನಲಿಕ್ಕೆ ಹಣ್ಣು ಆಯಿತು, ಅಡಿಕೆ ಗಿಡಕ್ಕೆ ಪೊಟ್ಯಾಶು ಸಿಕ್ತು, ಪೋಷಕಾಂಶವೂ ಸಿಕ್ತು. ನೋಡಿ ಇಲ್ಲಿ ಆರೆಂಜ್ ಹಣ್ಣಾಗಿದೆ. ನೋಡಿ ಇಲ್ಲೂ ಇದೆ ಕಾಯಿ 2-3 ನೋಡಿ ಇಲ್ಲಿದೆ. ನೋಡಿ ಚಿಕ್ಕು ಇದೆ. ಬೇರೆ ಬೇರೆ ರೀತಿಯ ಗಿಡಗಳಿದೆ. ಕೆಲವು ಹಣ್ಣುಗಳು ನಮ್ಮ ಕಡೆ ಬರೋದಿಲ್ಲ, ಆದರೂ ನೆಟ್ಟಿದ್ದೇನೆ. ಯಾಕಂತ ಹೇಳಿದರೆ ನೋಡಿ ಇಲ್ಲಿ ಬಟರ್ ಫ್ರೂಟ್ ಇದೆ. ಇದರದ್ದು ಕಾಯಿಗಳು ಬಿಡುವ ಸಂಭವನೀಯತೆ ಕಡಿಮೆ ನಮ್ಮ ಊರಲ್ಲಿ, ಆದರೂ ನೆಟ್ಟು ಬಿಟ್ಟಿದ್ದೇನೆ. ನೋಡಿ ಇದರ ಕಳೆಗಳೆಲ್ಲ ಬಿದ್ದರೆ ನಮ್ಮ ಅಡಿಕೆಗೆ ನೋಡಿ ಹೇಗಿದೆ ಇಳುವರಿ ಅಂತ ನೋಡಿ. ಇಲ್ಲಿ ಸುತ್ತಲೂ ರಂಬುಟಾನ್ ಗಿಡದ ಮಧ್ಯದಲ್ಲಿ ಅಡಿಕೆ ಗಿಡ ಇದೆ. ನೋಡಿ ಇಲ್ಲಿ ಎಷ್ಟು ಕೆಸು ಇದೆ ನೋಡಿ. ಇದು ಯಾವುದೇ ಉಪಯೋಗಕ್ಕೆ ಬರುವಂಥದ್ದಲ್ಲ, ಕಾಡು ಕೆಸು. ಆದರೆ ನಮ್ಮ ಮಣ್ಣಿನಲ್ಲಿ ಇದರ ಎರೆಹುಳಕ್ಕೆ ಬೇಕಾಗುವಂಥ ಪೋಷಕಾಂಶಗಳನ್ನೆಲ್ಲ ಒದಗಿಸಿಕೊಡ್ತದೆ. ಇದು ಅಷ್ಟು ಮೃದುಯಲ್ಲ ಇದರದ್ದು. ಸ್ನೇಹಿತರೆ, ಈ ಕೃಷಿ ಮಾಹಿತಿ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನೊಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.